ಮೂಜಿ ತಿಂಗೊಲ್ಲ ಇನಿ 3 ಲಕ್ಷ ಕೊರ್ದು ಗಾಡಿದ ಸಾಧಾರಣ ಭವಿಷ್ಯ ಪೋಂಡು ಭಾರಿ ಖುಷಿ ಆವೊಂದುಂಡು ಎಂಗಳು ಬೆಲ್ತಂಗಡಿ ಹಂಚಿದಾಗಲಿ ಗುಂಡಿ ಬಾರ್ದು ಕೋಡೇರು ಹುಷಾರ್ದು ಅಂತಿನಾರು ಪೋಯರು ಎಮ್ಮೆಲ್ಲೆ ಉಳ್ಳೇರ್ಗೆನಾ ಊರುಡು ಉಳ್ಳೇರು ಎಮ್ಮೆಲ್ಲೆ ನೋಡಿ, ಇಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುವವರ ಪರಿಸ್ಥಿತಿ ನೋಡಿ. ಅಲ್ಲಿಬ್ಬರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲೂ ಒಂದು ಸಮರ್ಪಕವಾಗಿ ಹೋಗ್ಲಿಕ್ಕಾಗದ, ವಾಹನ ಸಂಚಾರ ಮಾಡಲಿಕ್ಕಾಗದ ಪರಿಸ್ಥಿತಿ. ಬಂಧುಗಳೇ, ನಾನು ವಸಂತ್ ಕುಮಾರ್. ಇವತ್ತು ನಾವು ನಿಮ್ಮ ಸ್ವಯಂ ಟೈಮ್ಸ್ ಕಾರ್ಕಳ ನಗರದ ಎಷ್ಟು ಒಂದು ಪ್ರದಕ್ಷಿಣೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಯಾಕಂದರೆ ಕಾರ್ಕಳ ನಗರದಲ್ಲಿ ಮಳೆಗಾಲದಲ್ಲಿ ಸಂಚಾರ ಮಾಡಲಿಕ್ಕೆ ಬಹಳಷ್ಟು ಸಂಕಷ್ಟದ ದಿನ ಒದಗಿದೆ. ಕಾರ್ಕಳದ ಪ್ರತಿ ರಸ್ತೆಯಲ್ಲಿ ಕೂಡ ಹೋದರೂ ಕೂಡ ಹಲವಾರು ಹೊಂಡ ಗುಂಡಿಗಳು, ಅದರಿಂದಾಗಿ ವಾಹನಗಳಿಗೆ ಸಂಕಷ್ಟ, ವಾಹನ ಸವಾರಿಗೆ ಸಂಕಷ್ಟ, ವಾಹನದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸಂಕಷ್ಟ, ಹೀಗೆ ಹಲವಾರು ಸಂಕಷ್ಟಗಳು ಜನರ ಪಾಲಿಗೆ ಒದಗಿದೆ. ಈಗ ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಕಾರ್ಕಳ ಪುರಸಭೆ ಈ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ಕಾರ್ಕಳದ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಇದರ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಪ್ರತಿ ಮಳೆಗಾಲ ಅಂದರೆ ಪ್ರತಿ ಮಳೆಗಾಲದಲ್ಲಿ ಕೂಡ ಸಮಸ್ಯೆ ಬರೋದು ಸಹಜ. ಆದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಕಾರ್ಕಳದ ಹಲವಾರು ರಸ್ತೆಗಳು ನಾದು ರಸ್ತೆ ಆಗಿದೆ, ಡಾಮರೀಕರಣ ಆಗಿಲ್ಲ. ಅದರ ಜೊತೆಗೆ ಹಲವಾರು ಗುಂಡಿಗಳು ಬಿದ್ದಿವೆ. ಅದರ ಜೊತೆಗೆ ಕಾರ್ಕಳದ SVT ರಸ್ತೆ ಮತ್ತು ಕಾರ್ಕಳದ ತೆಳ್ಳಾರ ರಸ್ತೆ ಇದೆರಡೂ ಕೂಡ ಅಮೃತ್ 2 ಏನು ಯೋಜನೆ ಇದೆ ಅದರ ಕಾಮಗಾರಿಯಿಂದಾಗಿ ಸಂಪೂರ್ಣ ಹಾಳಾಗಿದೆ. ಅಲ್ಲಿ ಡಾಮರೇ ಇಲ್ಲ. ಆ ರಸ್ತೆಯಲ್ಲಿ SVT ರಸ್ತೆಯಲ್ಲಿ ಈಗಾಗಲೇ ಹಲವಾರು ಮಂದಿ ದ್ವಿಚಕ್ರ ವಾಹನ ಸವಾರರು ಅದರಲ್ಲಿ ಪ್ರಯಾಣ ಮಾಡುವಾಗ, ಸಂಚಾರ ಮಾಡುವಾಗ ಅದರಿಂದ ಬಿದ್ದು ಹಲವಾರು ಮಂದಿ ಗಾಯ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಆ ಕಾಲೇಜಿಗೆ, ಅಲ್ಲಿಯ ಏನು ಮಹಿಳಾ SVT ಕಾಲೇಜಿದೆ, ಪ್ರತಿನಿತ್ಯ ವಿದ್ಯಾರ್ಥಿನಿಯರು ಆ ಕಾಲೇಜಿಗೆ ಹೋಗ್ತಾರೆ. ಅವರಿಗೂ ಕೂಡ ಏನು ರಸ್ತೆಯಲ್ಲಿ ಹೋಗುವಾಗ ರಸ್ತೆಯಲ್ಲಿ ಗುಂಡಿಗಳಲ್ಲಿ ನಿಂತ ನೀರು ಮೈ ಮೇಲೆ ಹಾರಿಕೊಂಡು ಒಂದಷ್ಟು ಸಮಸ್ಯೆ ಕೂಡ ಒದಗಿದೆ. ನಾವಿವತ್ತು ಕಾರ್ಕಳದ ಪ್ರತಿ ರಸ್ತೆಯಲ್ಲಿ ಎಷ್ಟು ಹೊಂಡಗಳಿವೆ ತಮಗೆ ತೋರಿಸ್ತೇವೆ. ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಪುರಸಭೆ ಇದರ ಬಗ್ಗೆ ಗಮನ ಕೊಡಬೇಕು. ರಸ್ತೆ ಸಮಸ್ಯೆಯನ್ನು ಸರಿಪಡಿಸುವ ಕಾರ್ಯವನ್ನು ಅವ್ರು ಮಾಡಬೇಕು. ನೋಡಿ, ಇಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುವವರ ಪರಿಸ್ಥಿತಿ ನೋಡಿ. ಅಲ್ಲಿಬ್ಬರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲೂ ಒಂದು ಸಮರ್ಪಕವಾಗಿ ಹೋಗ್ಲಿಕ್ಕಾಗದ, ವಾಹನ ಸಂಚಾರ ಮಾಡಲಿಕ್ಕಾಗದ ಪರಿಸ್ಥಿತಿ. ಎಂಜಾಪುಡು ವಾಹನ ಸಂಚಾರ ಎಂಜಾಪುಡು ಭಾರಿ ಖುಷಿ ಆವೊಂದುಂಡು ಪ್ರತಿನಿತ್ಯ ಹೋಗಿದ್ದಾರೆ. ಎಂಗಳು ಬೆಲ್ತಂಗಡಿ ಹಂಚಿದಾಗಲಿ ಕಾರ್ಲಾಂಡ ಒಂದು ಮೈನ್ ರೋಡ್ ಒಂಚೂರು ಬೇತೆ ರೋಡ್ ಪೂರ ಎಡ್ಡೆ ಇಂಪ್ರೂವ್ಮೆಂಟ್ ಆಗ್ತಾರೆ. ಒಂದು ಮೈನ್ ಆಪಣ ಒಂಚೂರು ಒಂದು ಪೇಂಟ್ ಒಂಚೂರು ಲೈ ಅಂಗಡಿ ಪೂರ ಇಕ್ಕಟ್ಟತೆ ಒಂಚೂರು ಅಂಚ ಬೊಕ್ಕದಲ್ಲ ಒಂದು ಅಣ್ಣ ಅಂಚಿ ಪೂರ ಎಡ್ಡೆ ಉಂಟು ತೊಂದರೆ ಇಜ್ಜಿ ಎಂಗಳ ಅಲ್ಲಿ ಪೂರ ಎಡ್ಡೆ ಉಂಟು ಎಡ್ಡೆ ಮಲ್ತೇರು ತೊಂದರೆ ಇಜ್ಜಿ ಮೂಲ ಒಂಚೂರು ಮಲ್ತೇರನ ಬೊಕ್ಕಲ್ಲ ಅಂತ ಚೂರ್ಲ ಹಾಕಿಜಿ ರೋಡ್ ರೋಡ್ ಫುಲ್ ಪೋತುಂಡು ಕಾಲೇಜ್ ಸರಿ ಮಲ್ಪಾಲಿ ಗೌರ್ಮೆಂಟ್ ಹೋಯ್ ಸರಿ ಮಲ್ಪೋಜಿ ಖಾಲಿ ಒಂಜಿ ತಿಂಗಳು ಜಾಸ್ತಿ ಇಂಚೆ ಒಂಜೆರಡು ತಿಂಗಳು ಜಾಸ್ತಿ ಅದು ಇಂಚೆ. ರಸ್ತೆಯಲ್ಲಿ ವಾಹನಗಳ ಪರಿಸ್ಥಿತಿ ತಾವು ಗಮನಿಸ್ಬೋದು. ಹೊಸ ರಿಕ್ಷಾವನ್ನು ಹಿಡ್ಕೊಂಡ್ಬಂದಿದ್ದಾರೆ. ಹೊಸ ರಿಕ್ಷಾ ಮೂಜಿ ತಿಂಗೊಲ್ಲ ಇನಿ 3 ಲಕ್ಷ ಕೊರ್ದು ಗಾಡಿದ ಸಾಧಾರಣ ಭವಿಷ್ಯ ಪೋಂಡು ಅವನಕ್ಕೆ ಕೇಳೊಂದು ಗೊತ್ತಾಪಿಸು 25 ವರ್ಷ ಹೊಡಿತ್ತೆ ಎಂಕಿ ಒಂದು ಬೊಚ್ಚಿಂದಾತು ಒಂದು ವರ್ಷ ಇಡಿಲ್ಲ ಇತ್ತಿನೇ ಒಂಜಿ ನೆಟ್ ತಿರ್ಗಾರ ಮಾತೆಲ್ಲ ತಿರುಗುವೇರು, ಅಧಿಕಾರಿನ ಕೊಲ್ಲ ತಿರುಗುವೇರು, ಓಟು ಕುಂತನ ಕೊಲ್ಲ ತಿರುಗುವೇರು, ಪೂರ ಕೊಲ್ಲ ಏರಲ್ಲ ಅವನೆತ್ತ ಸಮಸ್ಯೆ ಪರಿಹಾರ ಮಲ್ಬಿಟ್ಟಿವೆ. ఆయన ಒಮ್ಮೆ ದೂರ ಒಮ್ಮೆ ಆಯ್ತು ರಾಜಕೀಯದಾಗ ಆಯ್ತು ಪಕ್ಕದ
मग पहिल्या का आपण ಪ್ಯಾಸೆಂಜರ್ ಖುಷಿ ಆಪಣ ಪ್ಯಾಸೆಂಜರ್ ಮಾತ್ರ ಲಾಯ್ಕ್ आपण ಪದ್ಯ ವಾಡನ್ನು ಫೋನ್ ಹಾಂ ಹೌದಾ ಅಂಚನೆ ಪೋಲಾಯ್ತು. ನೀವೇ ಗಮನಿಸಿ ಈ ರಸ್ತೆಯಲ್ಲಿ ಪ್ರತಿನಿತ್ಯ ವಾಹನಗಳ ಸಂಚಾರ ಯಾವ ರೀತಿ ಇದೆ ಅಂತ ನೋಡಿ. ಈ ರಸ್ತೆಯಲ್ಲಿ ಭಾಳಷ್ಟು ವಾಹನಗಳು ಪ್ರತಿನಿತ್ಯ ಬರ್ತವೆ, ಅದು ಕೂಡ ಕ್ಯೂ ಹಿಡ್ಕೊಂಡು ಎಂಜ ಬಿಡು. ಎಮ್ ಎಲ್ ಎ ಉಳ್ಳೇರ್ಗೆನಾ ಊರುಡು ಉಳ್ಳೇರು ಎಮ್ ಎಲ್ ಎ ಎಲ್ಲೆಲ್ಲಿ ಗುಂಡಿಡು ಇಂಜಿನಿಯರ್ ಪಾಡ್ತಾ ಇರ್ತಾರೆ, ಡಾಮರ್ ಮಾಡ್ತಾ ಇರ್ತಾ ಇಂಜಿನಿಯರ್ ಉಳ್ಳೇರು. ಎಂಜ ಉಂಟು ರಸ್ತೆ ಪ್ರತಿನಿತ್ಯ ಹೋಗ್ಬರ್ಲಿಕ್ಕೆ ಇಜ್ಜಿ ತೋಡು ಬಂದಿಲ್ಲ ನಮ್ಮ ರಸ್ತೆನ ಇಜ್ಜಿನ ಇದೆ. ಪ್ರತಿದಿನ ರಿಕ್ಷಾಡು ಹೋಗ್ಬಾರಿ ರೇಂಜ್ ಆಗ್ಬಿಡು ರಿಕ್ಷಾಡಿರಿ ಎಕ್ಸೈಡ್ ಪೋನಾಗ ಒಂದು ಓಡಾಡು ಪೋಯ್ಲೆಕ್ಕ ಆಪುಂಡು ಓಡಾಡು ಪೋಯ್ಲೆಕ್ಕ ಒಂದು ರೋಡ್ ಪಂಡ ಉಂಡತೆ ಬರೋಣ ಒಂಜಿ ಫಿನ್ ಬೇರಿಂಗ್ ಬಾಡಿಯ ಮೂಜಾರು ಸಾವಿರ ಅಂಡು ಕೂಡ ಪೋಂಡು ಕೋಡೆ ಮುಲ್ಲ ತೆಲ್ಲ ರೋಡು ಆನೆಕೆರೆ ಪೂರ ರೋಡ್ಲ ಅಂಚನೆ ಆತನು ನೆಕ್ ಎಂಚಿನ ಒಂದು ನೀವು ಮಲ್ತು ಜಿಂಡ ಎಂಕಲು ಪಾಪದಕ್ಕಲು ಧರ್ಮಗೂ ಸಹಿತ ನೆಟ್ಟು ಅವು ಎಂಜ ಏತುಗುಂಡಿ ಬಾಡಿ ಅದು ಗುಂಡಿ ಬಾರ್ದು ಕೋಡೇರು ಹುಷಾರ್ದು ಅಂತಿನಾರು ಪೋಯರು ಆರು ಮೂರು ಚಪಡಲ್ಲ ಏನು ನೆಟ್ಟು ಗುಂಡಿ ಇಡ್ಬೋರು ಆಪು ಜೀವನ ಅಂದುಲ್ಲೇರು ರೋಡ್ ದಾಸದ ಉಂಟ ಪನ್ನಗನೇ ಎಂಕ್ಲೆ ಬಂಗ ಗುಂಡಿ ಎಡ್ಕರು ಕಾರ್ಲ ಸಂಚಾರ ಇಲ್ಲ ಸರ್ ತೋದಿಲ್ಲ ಅದೇ ಪ್ರತಿನಿತ್ಯ ಹೋಗ್ಬಾರಿ. ಸ್ಟೇಟ್ ಬ್ಯಾಂಕ್ ಬಳಿಯಲ್ಲಿ ರಸ್ತೆಯಲ್ಲಿ ಆದ ಹಲವಾರು ಗುಂಡಿಗಳ ಬಗ್ಗೆ ತಮಗೆ ನಾವು ಮಾಹಿತಿ ನೀಡಿದ್ದೇವೆ. ಇಲ್ಲಿ ವಾಹನ ಸವಾರರು ಪಡೋ ಸಂಕಷ್ಟಗಳ ಬಗ್ಗೆ ಕೂಡ ಹಲವಾರು ವಾಹನ ಸವಾರರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈಗ ನಾವು ಅಲ್ಲಿಂದ ಮುಂದುವರಿದು ವೆಂಕಟರಮಣ ದೇವಸ್ಥಾನದ ಹಾದಿಯಾಗಿ ಮೂರು ಮಾರ್ಗದ ಬಳಿಗೆ ಬಂದಿದ್ದೇವೆ. ಈಗ ಅಲ್ಲಿಂದ ಮೂರು ಮಾರ್ಗದವರೆಗೆ ಕೂಡ ಅಲ್ಲಲ್ಲಿ ರಸ್ತೆಯಲ್ಲಿ ಮಳೆಯ ಹನಿಯಿಂದಾಗಿ ಗುಂಡಿಗಳು ಬಿದ್ದಿವೆ. ಅದರ ಜೊತೆಗೆ ಈಗ ಮೂರು ಮಾರ್ಗದ ಬಳಿ ಇಲ್ಲಿಯೂ ಕೂಡ ಬಹಳಷ್ಟು ಗುಂಡಿಗಳು ಬಿದ್ದಿವೆ. ತಾವು ಗಮನಿಸ್ಬೋದು ನೋಡಿ, ಇಲ್ಲಿ ಅಕ್ಷರಶಃ ರಸ್ತೆ ಒಂದು ಕಡೆ ಒಂದು ಭಾಗದಲ್ಲಿ ಕೆಳಕ್ಕೆ ಒಂದು ಕುಸಿದಿದೆ. ಅದರ ಜೊತೆಗೆ ನೀರು ಅಲ್ಲಲ್ಲಿ ನಿಂತ್ಕೊಂಡು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಭಾಳಷ್ಟು ಸಂಕಷ್ಟ ಆಗ್ತಾಯಿದೆ. ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟ ಆಗ್ತಿದೆ. ಇದು ಕಾರ್ಕಳ ನಗರದ ಈ ಮಳೆಗಾಲದ ಒಂದು ಪರಿಸ್ಥಿತಿ. ಅದರ ಜೊತೆಗೆ ಜನರ ಸಮಸ್ಯೆಯ ಚಿತ್ರಣ. ಈಗ ನಿಮ್ಮ ಸ್ವಯಂ ಟೈಮ್ಸ್ ಇನ್ನೂ ಕೂಡ ಕಾರ್ಕಳ ನಗರದ ಹಲವಾರು ಚಿತ್ರಣವನ್ನು ತಮಗೆ ತೋರಿಸ್ತದೆ. ಈಗ ಸಂಪೂರ್ಣ ಈಗ ಮೂರು ಮಾರ್ಗದ ಒಂದಷ್ಟು ಝಲಕನ್ನು ತಾವು ನೋಡಿ. ಕಾರ್ಕಳದ ಅನಂತ ಶಯನದ ಬಳಿಯ ಒಂದು ರಸ್ತೆಯ ಝಲಕನ್ನು ತಮಗೆ ನಾವು ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಾರ್ಕಳದ ತೆಳ್ಳರ ರಸ್ತೆಯ ಒಂದು ಏನು ಕಾಮಗಾರಿಯಿಂದಾಗಿ ಸಮಸ್ಯೆಗೆ ಅದನ್ನು ಕೂಡ ನಾವು ತೋರಿಸ್ತೇವೆ. ಈಗ ನೋಡಿ, ಕಾರ್ಕಳದ ಅನಂತ ಶಯನದ ರಸ್ತೆಯನ್ನು ತಾವು ಗಮನಿಸಿ. ಇಲ್ಲಿ ಕೂಡ ಸಂಪೂರ್ಣ ರಸ್ತೆ ಹಾಳಾಗಿ ಹೋಗಿದೆ. ಅಲ್ಲಲ್ಲಿ ಡಾಮರ್ ಎದ್ದು ಹೋಗಿ ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿ ಪರಿಣಮಿಸಿದೆ. ಆದರೂ ಕೂಡ ಇದರಲ್ಲಿ ಹೋಗಲೇಬೇಕು. ರಸ್ತೆ ಅಯೋಗ್ಯವಾಗಿದೆ ಅಂತ ಹೇಳಿಕೊಂಡು ಅದರಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಪ್ರತಿನಿತ್ಯ ಹೋಗೋದು ಇದರಲ್ಲಿ ನೋಡಿ, ತಾವು ಗಮನಿಸ್ಬೋದು ವಾಹನಗಳು ಯಾವ ರೀತಿ ಅಡ್ಡಾದಿಡ್ಡಿಯಾಗಿ ಅಂದರೆ ಗುಂಡಿಯನ್ನು ತಪ್ಪಿಸಲಿಕ್ಕಾಗಿ ಆ ಕಡೆ ಈ ಕಡೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ತಾವು ವೀಕ್ಷಣೆ ಮಾಡಬಹುದು.
ಈಗ ಹಲವಾರು ಕಡೆಯ ರಸ್ತೆಯ ಚಿತ್ರಣವನ್ನು ತಮಗೆ ನಾವು ತೋರಿಸಿದ್ದೇವೆ. ಈಗ ಕಾರ್ಕಳದಿಂದ ಅನಂತಶಯನ ಮಾರ್ಗವಾಗಿ ತೆಳ್ಳಾರಿಗೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಏನು ಅಮೃತ್ ಯೋಜನೆಯ ಕಾಮಗಾರಿ ಈ ರಸ್ತೆಯಲ್ಲಿ ಆಗ್ತಾಯಿತ್ತು, ಅದರ ನಂತರ ಈ ರಸ್ತೆ ಸಮರ್ಪಕವಾಗಿಲ್ಲ, ಸಂಪೂರ್ಣ ಹೊಂಡ ಗುಂಡಿಗಳಿಂದ ನಿರ್ಮಾಣಗೊಂಡಿದೆ. ತಾವು ಗಮನಿಸ್ಬೋದು, ಡಾಮರೀಕರಣ ಕೂಡ ಸಂಪೂರ್ಣ ಎದ್ದು ಹೋಗಿದೆ, ಜಲ್ಲಿ ಮಾತ್ರ ಮೇಲುಗಡೆ ಕಾಣ್ತಾ ಇದೆ. ನೋಡಿ, ಕಾರ್ಕಳದ ಅನಂತಶಯನದ ರಸ್ತೆಯಲ್ಲಿ ತಮ್ಮ ಕಚೇರಿಯನ್ನು ಮಾಡಿಕೊಂಡಿರುವ ಫಣಿರಾಜರು ನಮ್ಮ ಜೊತೆ ಇದ್ದಾರೆ. ಈಗ ಫಣಿರಾಜರು ನಮಸ್ಕಾರ. ತಾವು ಗಮನಿಸಿದ್ರಿ ಕಾರ್ಕಳ ರಸ್ತೆಯ ಪರಿಸ್ಥಿತಿ, ಈಗ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂದರೆ ಜಲಧಾರೆ ಯೋಜನೆಯ ಶೀಘ್ರ ಜಲಧಾರೆ ಯೋಜನೆಯನ್ನು ಅವರು ಅನುಷ್ಠಾನಕ್ಕೆ ತಂದು ಕೆಲಸ ಮಾಡುವಾಗ ಸ್ವಲ್ಪ ಸಮಯ ತಗೊಂಡಿದ್ದಾರೆ. ಅದರಲ್ಲಿ ಮತ್ತು ಮಳೆಗಾಲ ಪ್ರಾರಂಭವಾದ್ದರಿಂದ, ಆದರೆ ಜನರ ವಿಷಯದಲ್ಲಿ ಹೇಳುವುದಾದರೆ ಅವರಿಗೆ ತುಂಬ ಜನ ಇದರಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಮಾಡಿದ್ದಾರೆ. ಇದಕ್ಕೆ ಸ್ಥಳೀಯ ಆಡಳಿತವು ಕೂಡ ಇದಕ್ಕೆ ಹೊಣೆ ಅಂತ ನನ್ನ ಅಭಿಪ್ರಾಯ. ಎಲ್ಲ ಅಧಿಕಾರಿಗಳು ಇಲ್ಲಿ ಓಡಾಡುವ ಪರಿಸ್ಥಿತಿ ಇರುವುದರಿಂದ ಅದನ್ನು ಇದು ಈಗ ಮಳೆಗಾಲ ಅದು ಬೇಗ ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಅದರ ಹೊಂಡವನ್ನು ತುಂಬಿಸಿ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಮ್ಮಲ್ಲಿ ನಾನು ವಿನಂತಿಸುವುದು. ನೋಡಿ, ಸ್ಥಳೀಯ ಉದ್ಯಮಿ ವಿ ಕೆ ಭಟ್ರು ಅವರು ಕೂಡ ಕಾರ್ಕಳದ ಅನಂತಶಯನದಲ್ಲಿ ತಮ್ಮ ಕಚೇರಿಯನ್ನು ಹೊಂದಿದ್ದಾರೆ. ವಿ ಕೆ ಭಟ್ರು ನಮಸ್ಕಾರ. ತಾವು ಪ್ರತಿನಿತ್ಯ ಕಾರ್ಕಳ ರಸ್ತೆಯಲ್ಲಿ ಹೋಗುವವರು. ಈಗ ಪ್ರಸ್ತುತ ರಸ್ತೆಯ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಸ್ತೆ ಪರಿಸ್ಥಿತಿ ಅಂದರೆ ನಡ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ. ಶಾಲೆ ಮಕ್ಕಳು ಇರಲಿ, ಪ್ರಾಯದವರು ಇರಲಿ, ಭಾರಿ ಕಷ್ಟ ಆಗ್ತಾ ಉಂಟು. ಮಳೆಗಾಲ ಶುರುವಾಗುವ ಮೊದಲೇ ಇಲ್ಲಿ ಕಣಿ ತೋಡಲಿಕ್ಕೆ ಶುರು ಮಾಡಿದ್ರು, ಎಂಥದ್ದು ಪೈಪ್ ಲೈನ್ ಅಂತೇಳಿ. ಆಮೇಲೆ ಪೈಪ್ ಲೈನ್ ಇದು ಕೆಲಸ ಕಂಪ್ಲೀಟ್ ಮಾಡದೆ ಆಮೇಲೆ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿದರು, ವಾಪಸ್ ಹಾಕಿದ್ರು, ಆ ಮಣ್ಣನ್ನೆಲ್ಲ ತೆಗೆದ್ರು, ವಾಪಸ್ ಮಣ್ಣು ಹಾಕಿದರು, ಏನೆಲ್ಲ ಮಾಡಿದರು. ಒಟ್ಟಾಚೆ ಹೋಗಲಿಕ್ಕೆ ಆಗೋದಿಲ್ಲ, ನಮಗೆ ವೆಹಿಕಲ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರಾಯದವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು. ಈಗ ಸಿಕ್ಕಾಪಟ್ಟೆ ಮಳೆ ಸಹ ಬರ್ತಾ ಉಂಟು ಈಗ, ಅದರಿಂದ ಭಾರಿ ಕಷ್ಟ ಇದು ಹೋಗಲಿಕ್ಕೆ ರೋಡ್ನಲ್ಲೆಲ್ಲ. ಹೌದೌದು, ಸರಿ ಮಾಡಿ ಕೊಡಬೇಕಾ? ಕಾಲೇಜಾಗಿ ಬಂಡಿಮಠ ಹೋಗುವ ರಸ್ತೆ, ಇಲ್ಲಿಯ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿದೆ. ನಾವು ಈ ರಸ್ತೆಯ ಚಿತ್ರೀಕರಣವನ್ನು ವಿಚಾರವನ್ನು ಕಳೆದ ಒಂದು ಸಂಚಿಕೆಯಲ್ಲಿ ನಮಗೆ ತೋರಿಸಿದ್ದೆವು. ಆದರೆ ಇವತ್ತಿಗೂ ಕೂಡ ಇಲ್ಲಿನ ರಸ್ತೆ ಹಾಗೇ ಇದೆ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಕೂಡ ಈ ವಾಹನ ಯಾರು ದ್ವಿಚಕ್ರ ವಾಹನ ಸವಾರರಿದ್ದಾರೆ ಅವರು ಸಂಕಷ್ಟಕರ ರೀತಿಯಲ್ಲಿ ವಾಹನ ಚಲಾಯಿಸ್ತಾರೆ. ಜೊತೆಗೆ ಹಲವಾರು ಮಂದಿ ರಸ್ತೆಯಲ್ಲಿ ಬಿದ್ದು ಎದ್ಕೊಂಡು ಗಾಯ ಮಾಡಿಕೊಂಡು ತಮ್ಮ ಮನೆಗೆ ಹೋಗಿದ್ದಾರೆ. ಜೊತೆಗೆ ಗಾಯದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ. ಈ ಬಗ್ಗೆ ಕೂಡ ಸ್ಥಳೀಯರು ನಮಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಇಲ್ಲಿಯ ರಸ್ತೆಯ ಒಂದಷ್ಟು ಚಿತ್ರೀಕರಣವನ್ನು ತಮಗೆ ತೋರಿಸ್ತಾರೆ.